ಮೋದಿ ಏನ್ ಹೇಳಿದ್ರು ಕೇಳಬೇಕು, ಬಟ್ ತಲೆಯಲ್ಲಿ ಒಂದು ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಸರ್ ಬಿಜೆಪಿ ಅವರಿಗೆ ಕನಿಷ್ಠ ಜ್ಞಾನ ಇಲ್ಲ. ನಾನು ಹೇಳ್ತೀನಿ, ಏನನ್ನ ವಿರೋಧಿಸಬೇಕು, ಏನನ್ನ ವಿರೋಧಿಸಬಾರ್ದು ಅಂತ ಅವ್ರಿಗೆ ಇವತ್ತವರೆಗೂ ಗೊತ್ತಿಲ್ಲ. ಇದೇ 91ರಲ್ಲಿ ಮಂಡಲ್ ಕಮಿಷನ್ ಆದಾಗ ಅಡ್ವಾಣಿ ಅವರು ಒಂದು ಜಾಥಾ ಹೊರಡ್ತಾರೆ. ನಾವು ಆ OBC 27% ಏನು ಕೊಟ್ಟಿದ್ವಿ ಅದ್ರ ವಿರುದ್ಧವಾಗಿ ಓಡಾಡ್ತಾರೆ. ಈ ಬಿಜೆಪಿ ಅವ್ರಿಗೆ ಒಂದು ಬೇಸಿಕ್ ಕಾಮನ್ ಸೆನ್ಸಲ್ಲಿ ವಿರೋಧ ಪಕ್ಷ ಕೂತು ಒಂದು ಪ್ರಬಲವಾಗಿ ಒಂದು ವಿರೋಧ ಪಕ್ಷದಲ್ಲಿ ನಿಂತು ಯಾವುದನ್ನು ವಿರೋಧಿಸಬೇಕು, ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಅವ್ರಿಗಿಲ್ಲ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾರು ಹಿಂದುಳಿದ ವರ್ಗದಲ್ಲಿ ಇದ್ದಾರೆ ಅವರಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಈ ಸಮೀಕ್ಷೆ ಮಾಡ್ತಾರೆ. ಈಗ ಕೇಂದ್ರದಿಂದಲೂ ಕೂಡ ಜನಗಣತಿಯನ್ನು ಮಾಡಬೇಕಂತ ತೀರ್ಮಾನ ಇದೆ. 2027ಕ್ಕೆ ಜನಗಣತಿಯನ್ನು ಮಾಡಬೇಕಂತೇಳಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಜಾತಿ ಗಣತಿ ಮತ್ತು ಜನಗಣತಿಗೆ ತಾವು ವಕೀಲರು ಕೂಡ ಆಗಿರ್ತಕ್ಕಂಥವರು. ಅದು ಕೇಂದ್ರ ಸರ್ಕಾರದ ಪರಮಾಧಿಕಾರ, ಯಾವ ರಾಜ್ಯಗಳಿಗೂ ಕೂಡ ಅಧಿಕಾರ ಇಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಬಹುಶಃ ಎಲ್ಲೊಂದು ಕಡೆ ನೀವು 90 ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. 90 ದಿನಗಳಲ್ಲಿ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಒಡಮೂಡ್ತಿರ್ತಕ್ಕಂಥದ್ದು. ಬಹುಶಃ ಈ ಮರು ಜಾತಿ ಸಮೀಕ್ಷೆ ಅನ್ನೋದು ಕೂಡ ಇನ್ನೊಂದು ಪೊಲಿಟಿಕಲ್ ಅಜೆಂಡಾ ಮತ್ತು ಗೇಮಾ. ಬಿಜೆಪಿ ಅವ್ರಿಗೆ ತಿಕ್ಲತನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಹುಚ್ಚಾಟ ಆಗಿದೆ. ಕೇಂದ್ರದಲ್ಲಿ ಒಂದು ಹೇಳ್ತಾರೆ, ರಾಜ್ಯದಲ್ಲಿ ಒಂದು ಹೇಳ್ತಾರೆ. ಕೇಂದ್ರದ ನಾಯಕರು ಇಷ್ಟು ದಿನ ಏನು ಹೇಳ್ತಾ ಇದ್ರು, ನಾವು ಜಾತಿ ಗಣತಿ ಮಾಡಲ್ಲ. 2021ರಲ್ಲಿ ಹೋಮ್ ಅಫೇರ್ಸ್ ಮಿನಿಸ್ಟರ್ ಹೇಳ್ತಾರೆ, ನಿತ್ಯಾನಂದ ರೈ ಅವರು ಹೇಳ್ತಾರೆ, ನಾವು SC/STಗೆ ಮಾತ್ರ ಜಾತಿ ಗಣತಿ ಮಾಡ್ತೀವಿ ಅಂತ. 24 ಒಂದು ಹೇಳಬೇಕು, ಎತ್ತು ಏರ್ಗಿಳಿದ್ರೆ ಕೋಣ ನೀರ್ಗಿಳಿತು. ನನಗೆ ಬಿಜೆಪಿ ಅವರಿಗೆ ತಲೆಯಲ್ಲಿ ಬುದ್ಧಿ ಇಲ್ದಿರೋ ಮತಿಭ್ರಮಣೆ ಆದಾಗ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇದೇ ಕಾಂತರಾಜ್ ವರದಿನ ಜಯಪ್ರಕಾಶ್ ಅವರು ವರದಿ ಎತ್ಕೊಂಡು ಅದನ್ನ ಕ್ಯಾಬಿನೆಟ್ ಅಲ್ಲಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೆ ಈ ಜನಸಂಖ್ಯೆ ಎಷ್ಟಿದೆ, ಮುಸ್ಲಿಮರು 75 ಲಕ್ಷ ಇದ್ದಾರೆ, ಹಿಂದುಳಿದ ವರ್ಗದವರು ಜಾಸ್ತಿ ಆಗಿದ್ದಾರೆ, ಪರಿಶಿಷ್ಟ ಜಾತಿ ಜಾಸ್ತಿ ಆಗಿದ್ದಾರೆ ಅಂತ ಬೊಬ್ಬೆ ಹೊಡ್ಕೊಂತ ಇದ್ರು. ಇವತ್ತು ನಾನು ಒಂದೇ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, ಇವ್ರಿಗೆ ಜಾತಿ ಗಣತಿ ಆಗಬೇಕಾ ಬೇಡವಾ ಅನ್ನೋದು ಕ್ಲಾರಿಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಸರ್, 1931ರಲ್ಲಿ ಒಂದಾಗಿದಂಥ ಜಾತಿ ಗಣತಿ 27 ಕೋಟಿ ಜನ ಇದ್ರು. 27 ಕೋಟಿ ಜನದಲ್ಲಿ 52% OBC ಇದ್ರು. ಅದೇ 2025ರಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಇವಾಗ ಇಷ್ಟು ದಿನ ಬೊಬ್ಬೆ ಹೊಡ್ಕೊಂಡಿದ್ಕೆ ಈಗ ನಮ್ಮ ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ಕಾಯ್ದೆ ಅಡಿ 10 ವರ್ಷದ ಮೇಲ್ಪಟ್ಟಂತ ಅವಧಿಗೆ ಆ ವರದಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಒಂದು ಹೊಸ ವರದಿಯನ್ನ ಮಾಡಬೇಕು ಅಂತ ಹೇಳಿ ಅದನ್ನ ಜಾರಿಗೆ ತರಬೇಕಾದ್ರೆ ಇವರು ಡಬಲ್ ಸ್ಟ್ಯಾಂಡರ್ಡ್, ಈ ಬಿಜೆಪಿ ಡಬಲ್ ಸ್ಟ್ಯಾಂಡರ್ಡ್ ಏನಂತಂದ್ರೆ ನಾವು ಮಾಡಬೇಕಾದ್ರೆ ಅದು ಮಾಡಬಾರ್ದು ಅಂತ. ಅದೇ ಕೇಂದ್ರದಲ್ಲಿ ಮೋದಿ ಆಡಳಿತ ಮಾಡಿದ್ರೆ ಅದು ಐತಿಹಾಸಿಕ ನಿಲುವಾಗುತ್ತೆ. ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದನ್ನ ಅವರು ಯಾವಾಗೂ ಅಪ್ಲೈನೇ ಮಾಡಲ್ಲ. ಅವ್ರ ನಾಯಕರು ಮೋದಿ ಏನ್ ಹೇಳ್ತಾರೆ ಅದಕ್ಕೆ ನಡ್ಕೊಂತಾರೆ. ಇಲ್ಲಿ ನಾವೇನ್ ಹೇಳ್ತೀವಿ ಅನ್ನೋದು ಅರ್ಥನೇ ಆಗಲ್ಲ ಅವ್ರಿಗೆ.